ಆ ಊರಿನ ಮಹಿಳಾ ಸಂಘವೊಂದು ವಿಧವೆಯರು ನಿರ್ಗತಿಕರಿಗೆ ಊಟ ವಸತಿ ನೀಡಿ ಅವರ ಬದುಕಿಗೊಂದು ಆಸರೆ ನೀಡೋ ಉತ್ತಮ ಕೆಲಸ ಮಾಡ್ತಾ ಇದೆ. ಅದ್ಯಾವ ಸಂಘ ಎಂಬ ಕುತೂಹಲ ಮೂಡಿರಬೇಕಲ್ವೇ? ಅದರ ಕುರಿತ ಸಂಪೂರ್ಣ ವರದಿ ಇಲ್ಲಿದೆ. ಒಂದು ಕಡೆ ಟೈಲರಿಂಗ್ ಮಾಡ್ತಿರೋ ಮಹಿಳೆಯರು, ಇನ್ನೊಂದೆಡೆ ಕಸೂತಿ ಕಾರ್ಯದಲ್ಲಿ ತಲ್ಲೀನರಾಗಿರೋ ಯುವತಿಯರು, ಮತ್ತೊಂದೆಡೆ ಕಂಪ್ಯೂಟರ್ ಕಲಿತಿರೋ ಇನ್ನಷ್ಟು ಯುವತಿಯರು. ಹೀಗೆ ತಮ್ಮದೇ ಕೆಲಸದಲ್ಲಿ ಬ್ಯುಸಿ ಆಗಿರೋ ಇವರೆಲ್ಲ ತಮ್ಮ ಸಂಸಾರ ಜೀವನದ ಬಗ್ಗೆ ಸಾಕಷ್ಟು ಕನಸು ಕಟ್ಕೊಂಡಿದ್ರು. ಆದ್ರೆ ವಿಧಿಯಾಟ ಇವರ ಕನಸನ್ನ ನುಚ್ಚು ನೂರು ಮಾಡ್ತು. ಇವರಲ್ಲಿ ಕೆಲವರು ಗಂಡನನ್ನ ಕಳೆದುಕೊಂಡಿದ್ದಾರೆ, ಇನ್ನು ಕೆಲವರು ಕೌಟುಂಬಿಕ ಕಲಹಗಳಿಂದ ನೊಂದಿದ್ದಾರೆ. ಇವರಿಗೆಲ್ಲ ಮಹಾದೇವಿ ತಾಯಿ ಮಹಿಳಾ ವಿದ್ಯಾವರ್ಧಕ ಸಂಘ ಆಶ್ರಯ ನೀಡಿದೆ. ಈ ಸಂಘದ ಮಹಿಳೆಯರು ಕಳೆದ 25 ವರ್ಷಗಳಿಂದ ಸಾಮಾಜಿಕ ಸೇವೆಯಲ್ಲಿ ತೊಡಗಿದ್ದಾರೆ. ಈಗ ಸ್ವಾಧಾರ ಗೃಹ ಎನ್ನೋ ಹೆಸರಲ್ಲಿ ನಿರ್ಗತಿಕ ಮತ್ತು ವಿಧವೆ ಮಹಿಳೆಯರಿಗೆ ಬದುಕು ಕಟ್ಟಿಕೊಡುವ ಕೆಲಸ ಮಾಡ್ತಿದ್ದಾರೆ. ಈ ಮಹಿಳೆಯರಿಗೆ ಸ್ವಾಧಾರ ಗೃಹ ಕೇಂದ್ರದಲ್ಲಿ 18 ತಿಂಗಳು ಅವಧಿ ಆಶ್ರಯ ನೀಡಲಾಗುತ್ತೆ. ಈ ಅವಧಿಯಲ್ಲಿ ಉಚಿತ ಊಟ ವಸತಿಯನ್ನ ನೀಡಲಾಗುತ್ತೆ. ಜೊತೆಗೆ ಟೈಲರಿಂಗ್, ಕಂಪ್ಯೂಟರ್, ಪಿಕೋಪಾಲ್, ಕಸೂತಿ, ಅಗರಬತ್ತಿ, ಮೇಣದ ಬತ್ತಿ ತಯಾರಿಕೆ ಸೇರಿದಂತೆ ಇತರೆ ತರಬೇತಿಗಳನ್ನ ನೀಡಿ ಅವರು ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳುವಂತೆ ಮಾಡಲಾಗುತ್ತೆ. ಸ್ಪೆಷಲಿ ಆಗಿ ಹೇಳಬೇಕಂತಂದ್ರಪ್ಪ ಅಂದ್ರೆ ನಾನು ಗಂಡ ಸತ್ತರ ವಿಧವೆಯರಿಗೆ ಮಾತ್ರ ನಾನು ಪ್ರಾಮುಖ್ಯತೆ ಕೊಡ್ತಾ ಇದ್ದೀನಿ. ಆಮೇಲೆ ಗಂಡ ಬಿಟ್ಟವರಿಗೆ, ಆಮೇಲೆ ಏನಪ್ಪ ಡೈವರ್ಸ್ ಆದವರಿಗೆ, ಅಂಥವ್ರಿಗೆಲ್ಲ ನಾವು ತರಬೇತಿ ಕೇಂದ್ರ ಕೊಡ್ತಾ ಇದ್ದೀವಿ. ಆ ಮಹಿಳೆಗೆ ನಾವು 18 ತಿಂಗಳು ನಮ್ಮ ಕೇಂದ್ರದಲ್ಲಿ ಇಟ್ಕೋತೀವಿ. ನಾವು 18 ತಿಂಗಳ ತನಕ ಅವ್ರಿಗೆ ಏನು ಮಾಡ್ತೀವಪ್ಪ ಅಂತಂದ್ರೆ ಅವರು ಒಂದು ಉದ್ಯೋಗ 18 ತಿಂಗಳ ಮಾತ್ರ ನಾವು ಇಟ್ಕೋತೀವಿ. 18 ತಿಂಗಳಾದ ನಂತರ ಅವರನ್ನು ತನ್ನ ಕಾಲ ಮೇಲೆ ತಾನು ನಿಂತು ನಾನು ಎಲ್ಲಾದರೂ ಬದುಕ್ತೀನಿ ಅನ್ನುವಂಥ ಅವಳ ಹತ್ರ ಆ ಶಕ್ತಿ ಬಂದಾಗ ಅವರನ್ನು 18 ತಿಂಗಳಾದ ಕೂಡಲೇ ನಾವು ಬಿಡುಗಡೆ ಮಾಡ್ತೀವಿ. ಮಹಿಳಾ ಸ್ವಾಧಾರ ಗೃಹ ಕೇಂದ್ರಕ್ಕೆ ರಾಜ್ಯ ಸರ್ಕಾರ ಕೂಡ ನೆರವಿನ ಹಸ್ತ ಚಾಚಿದೆ. ಇಲ್ಲಿರುವ ಪ್ರತಿ ಮಹಿಳೆಯರಿಗೆ ಒಂದು ದಿನಕ್ಕೆ 40 ರೂಪಾಯಿ ಸಹಾಯಧನವನ್ನ ನೀಡಲಾಗುತ್ತೆ. ಸಂಘ ದಾನಿಗಳ ಸಹಾಯವನ್ನ ಪಡೆಯಲಾಗುತ್ತೆ. ವಿಧವೆಯರ ಜೊತೆಯಲ್ಲಿ ಮಕ್ಕಳಿದ್ರೆ ಅವರಿಗೂ ಕೂಡ ಶಿಕ್ಷಣದ ಜೊತೆಗೆ ಊಟ ವಸತಿ ವ್ಯವಸ್ಥೆಯನ್ನ ಕಲ್ಪಿಸಲಾಗುತ್ತೆ. ವಾರಕ್ಕೆ 2 ಬಾರಿ ವೈದ್ಯರಿಂದ ಆರೋಗ್ಯ ಪರೀಕ್ಷೆ ಮಾಡಿಸಲಾಗುತ್ತೆ. ಕುಟುಂಬದಲ್ಲಿ ಶೋಷಣೆಗೆ ಒಳಗಾದವರು, ಕಡು ಬಡವರು ಕೂಡ ನಾವು ಕೆಲವೊಬ್ಬರಿಗೆ ನಾವು ಇಲ್ಲಿ ಅವಕಾಶ ಇದೆ. ಮತ್ತು ಇದು ಇದೇ ಡಿಸ್ಟಿಕ್ದವ್ರು ಬರ್ಬೇಕಂತೇನಿಲ್ಲ, ಇದು ಇಲ್ಲ. ಯಾವ ಡಿಸ್ಟಿಕ್ನಾಗಾದ್ರೂ ಭೀ ಸ್ವಾಧಾರ ಗೃಹದವರು ಬೇರೆ ಡಿಸ್ಟಿಕ್ಲಿಂದ ನಮ್ಮ ಡಿಸ್ಟಿಕ್ನು ನಾವು ಟ್ರಾನ್ಸ್ಫರ್ ಮಾಡ್ಬೋದು. ಇಲ್ಲಿಂದ ನಾನು ಸ್ವಂತ ಕಾಲ ಮೇಲೆ ನಾನು ನಿಂದಿರಬೇಕಂತ ಆ ದೃಷ್ಟಿಲಿಂದ ನಾನು ಬಂದಿದ್ದೇನೆ. ಮತ್ತು ಇಲ್ಲಿ ಎಲ್ಲರೂ ಚೆನ್ನಾಗಿ ನೋಡ್ಕೋತಾರೆ, ಊಟ ಇದು ಸರಿಯಾಗಿ ಕೊಡ್ತಾರೆ, ಎಲ್ಲ ಸರಿ ಅದ ಅಂತ ಚಂದ ಕಲಿಸ್ತಾರೆ. ಇಲ್ಲಿ ನಾವು ಟೈಲರಿಂಗ್ ಕಲಿಯೋಕ್ಕಂತ ಬಂದಿದ್ದೇವೆ ರೀ. ಇಲ್ಲಿ ಮೊದಲು ಬಂದಾಗ ನಮಗೇನು ಬರ್ತಿದ್ದಿಲ್ಲ ರೀ, ಇವಾಗ ಟೈಲರಿಂಗ್ ಬರ್ತಿದೆ, ಹಾಗೆ ಕಸೂತಿ ಕೂಡ ಬರ್ತಿದೆ. ಆರ್ಥಿಕವಾಗಿ ಶಕ್ತರಲ್ಲದವರು ಪತಿ ಮೃತರಾದ ಸಂದರ್ಭದಲ್ಲಿ ಕಂಗಾಲಾಗ್ತಾರೆ. ಇದೇ ರೀತಿ ಕೌಟುಂಬಿಕ ಕಲಹದಿಂದ ತೀವ್ರವಾಗಿ ನೊಂದ ಮಹಿಳೆಯರು ಮುಂದೇನು ಎಂಬ ಚಿಂತೆಯಲ್ಲಿರ್ತಾರೆ. ಇಂಥವರು ಸ್ವಂತ ಉದ್ಯೋಗ ಕಂಡುಕೊಂಡು ಉತ್ತಮವಾಗಿ ಬದುಕುವಂತೆ ಮಾಡುತ್ತಿರುವ ಈ ಸಂಘ ಸ್ಥಳೀಯರ ಶ್ಲಾಘನೆಗೆ ಪಾತ್ರವಾಗಿದೆ. ಕ್ಯಾಮರಾಮನ್ ರವಿ ಜಾಲವಾದಿ ಜೊತೆ ಚಂದ್ರಶೇಖರ್ ಕೌಲಗ, ಸುದ್ದಿ ಟಿವಿ, ಕಲಬುರಗಿ.